ಆ ಭಗವಂತ ನಿನ್ಗೆಲ್ಲ ಭಾಗ್ಯನೂ ಕೊಟ್ಟಿದ್ದಾನೆ. ಒಳಗಂಟೆರದ್ ನೋಡು. ಈಗಾಗ್ಲೇ ನಿನ್ ಕಣ್ಮುಂದೆ ಸಾಕಷ್ಟು ದೃಷ್ಟಾಂತಗಳು ನಡೆದಿದೆ. ಅದನ್ನೆಲ್ಲ ದೇವ್ರು ನಿನ್ಗೆ ಅರ್ಥ ಮಾಡ್ಸಕ್ ನೋಡಿದಾನೆ. ಆದ್ರೆ ನಿನ್ಗೆ ಅದು ಅರ್ಥ ಆಗ್ತಾ ಇಲ್ಲ. ನನಗೆಲ್ಲ ಅರ್ಥ ಆಗಿದೆ ಅಮ್ಮ. ನಾನಿರೋವರೆಗೂ ಅರ್ಜುನ್ ಸರ್ಗೆ ಸುಖ ಇಲ್ಲ. ಅವ್ರು ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಅದಕ್ಕೋಸ್ಕರ ನಾನು ಅವ್ರನ್ನ ಬಿಟ್ಟು ಹೋಗ್ಲೇಬೇಕು. ಅವ್ರು ಇನ್ನೊಂದು ಮದ್ವೆ ಆಗ್ಲೇಬೇಕು. ಅಷ್ಟೇ ಅಮ್ಮ ನನಗ್ ಬೇಕಾಗಿರೋದು. ದೇಹದಿಂದ ಪ್ರಾಣನೇ ಬಿಟ್ಟು ಹೋದ್ಮೇಲೆ ಆ ದೇಹಕ್ಕೆ ಇನ್ನೊಂದ್ ಪ್ರಾಣ ಬಂದ್ ಸೇರ್ಕೊಳಕ್ಕಾಗತ್ತಾ? ನೀನಂದ್ರೆ ನಿನ್ ಗಂಡಂಗ್ ಪ್ರಾಣ. ನೀನ್ ಬಿಟ್ಟು ಹೋದ್ರೆ ಅವ್ನು ಉಳಿತಾನೆ ಅನ್ಕೊಂಡಿದ್ಯಾ? ನೀನ್ ಹೋದ ಮರುಗಳಿಗೆನೆ ಅವನು ನಿನ್ ಹಿಂದೆನೆ ಬರ್ತಾನೆ. ಅಮ್ಮ, ನಿಮಗ್ ಕೈ ಮುಗಿದ್ ಬೇಡ್ಕೋತೀನಿ. ಈ ತರ ಎಲ್ಲ ಹೇಳಿ ನನ್ ಮನ್ಸನ್ನ ಕೆಡಿಸ್ಬೇಡಿ. ದಯವಿಟ್ಟು ಅವ್ರಿಗೇನು ಆಗ್ಬಾರ್ದು. ಆ ತರ ನೀವೇ ಅವ್ರನ್ನ ಕಾಪಾಡ್ಬೇಕು. ಕಾಪಾಡೋದಕ್ಕೆ ನಾನ್ ಯಾರು? ಹಣೆ ಬರ ಬದಲಾಯಿಸಕ್ಕೆ ನಾನೇನ್ ದೇವ್ರಾ? ನೀನ್ ಅವನ್ನ ಬಿಟ್ಟೋದ್ರೆ ಅವನಿಗೆ ಆಪತ್ತು. ಆದ್ರೂ ಬಿಟ್ಟು ಹೋಗ್ತೀನಿ ಅಂತ ನಿಂತಿರೋ ನಿನ್ಗೆ ನಾನು ಏನ್ ಹೇಳಿ? ಇಲ್ಲಮ್ಮ, ನಾನಿದ್ರೇನೆ ಅವ್ರಿಗೆ ಆಪತ್ತು. ಅವ್ರು ನನ್ನ ಬಿಟ್ಟು ಚೆನ್ನಾಗಿರೋ ತರ ಆಶೀರ್ವಾದ ಮಾಡಿ.